ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೋಷಕರ ಸಂಭಾವನೆ, ಅವರ ಸಂಬಳ ಅದು ಹಾಗೇ ಇದೆ, ಅದರಲ್ಲೇನು ಚೇಂಜಸ್ ಇಲ್ಲ. ಬಟ್ ಫೀಸ್ಗಳಂತೂ ಏರ್ತಾನೆ ಇದೆ. ನಾವು ನಮ್ಮ ಜೀವನ ಪರ್ಯಂತ ಇವ್ರಿಗೆ 1 ವರ್ಷ ಕೊಡೋದನ್ನ ನಾವು ಜೀವನ ಪರ್ಯಂತ ಓದ್ಕೊಂಬಂದಿದ್ದೀವಿ. ಅದು ಇನ್ನೂ ಕಮ್ಮಿ ಅನ್ಬೋದು. ನಾವು ಓದಿದ್ದು ಏನಿಲ್ಲ, ಒಂದು 20 ವರ್ಷದ ಹಿಂದೆ, ಇವಾಗ ಮುಂದೆ ಇದ್ದೀವಿ ಅಷ್ಟೇ. 20 ವರ್ಷದ ಹಿಂದೆ ನಾವು ಎಷ್ಟು ಖರ್ಚು ಮಾಡಿದ್ವಿ ನಮ್ಮ ಫುಲ್ ಓದೋದಕ್ಕೆ, ನಾವು ನಮ್ಮ ಮಕ್ಕಳಿಗೆ ಈಗ 1 ವರ್ಷಕ್ಕೆ ಆ ದುಡ್ಡನ್ನ ಕೊಡ್ತಾ ಇದ್ದೀವಿ ನಾವು. ಅಂದರೆ ಇಲ್ಲಿ ಯಾವುದೇ ರೀತಿ ಸಂಬಳ ಹೆಚ್ಚಳ ಇಲ್ಲ. ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಒಂದು ಮಗುನ ಓದಿಸ್ಲೇಬೇಕು ಅಂದರೆ ಅವ್ರಿಗೆ ಏನು ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಈಗಿನ ಜನ್ರೇಷನ್ನು. ಅವ್ರಿಗೆ ಬರೋ ಒಂದು 50-60 ಸಾವಿರ ಸಂಬಳ ಬರುತ್ತೆ ಅಂದರೆ ಅವರಿಬ್ಬರು ಮಕ್ಕಳು ಓದೋಕ್ಕೆ ದುಡ್ಡೆತ್ತಿಡೋದೇ ಅವರ ಜೀವನದ ಮುಖ್ಯ ಉದ್ದೇಶ ಆಗ್ತಾ ಇದೆ. ಸರ್ಕಾರ ಹೇಳುತ್ತೆ ಈಗಿನ ಮಕ್ಕಳು ನಮ್ಮ ಮುಂದಿನ ಭವಿಷ್ಯ ಅಂತ. ನಮ್ಮ ರಾಜ್ಯ ಸರ್ಕಾರ ಕೂಡ ಹೇಳುತ್ತೆ, ಕೇಂದ್ರ ಕೂಡ ಹೇಳುತ್ತೆ. ಆದರೆ ಮಕ್ಕಳಿಗೆ ಬೇಕಾದಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಈ ಖಾಸಗಿ ಶಾಲೆಗಳು ಕಡಿವಾಣ, ಅಂದರೆ ಅದೊಂದು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಯಾಕೆ ಸರ್ಕಾರ ಕಡಿವಾಣ ಹಾಕ್ತಾ ಇಲ್ಲ? ಟೈಅಪ್ ಆಗಿರ್ಬೋದಾ? ಎಲ್ಲೋ ಒಂದು ಕಡೆ ಹೌದು ಅನಿಸುತ್ತೆ ಮೇಡಮ್. ಯಾಕೆ ಅಂದರೆ ಇವರು ಅದರಲ್ಲೂ ಒಂದು ಶಿಸ್ತುಬದ್ಧ ನಿಯಮನ ತಂದರೆ ಚೆನ್ನಾಗಿರತ್ತೆ ಮೇಡಮ್. ಅಂದರೆ ಹೌದು, ಎಲ್ಲ ಈ ಶಾಲೆಗಳಲ್ಲಿ ಒಂದು ಯೂನಿಫಾರ್ಮ್ ಅಮೌಂಟು, ಈ ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು, ಅವ್ರದ್ದೇನಾಗಿರ್ಬೋದು ಒಂದೇ ಥರ ಇದ್ದಾಗ ಪೋಷಕರಿಗೂ ಒಂದು ದುಡ್ಡನ್ನು ಹೊಂದಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಮೇಡಮ್. ಯಾಕಂದರೆ ಇವಾಗ ಬೆಲೆ ಏರಿಕೆ ಒಂದು ಒತ್ತಡ, ಮಕ್ಕಳ ಫೀಸು ಎಲ್ಲ ಮೇಡಮ್, ಇಂಥದ್ದು ಏರಿಲ್ಲ ಅಂತ ಹೇಳೋಕ್ಕೆ ಒಂದು ಉದಾಹರಣೆನೂ ನಮ್ಮ ಹತ್ರ ಇಲ್ಲ. ಸಂಬಳ ಏರಿಲ್ಲ ಅನ್ನೋದೊಂದು ಉದಾಹರಣೆ ಬಿಟ್ಟರೆ ಏನೂ ಇಲ್ಲ ಮೇಡಮ್. ಎಲ್ಲ ಏರಿಕೆ ಆಗಿದೆ. ಸರ್ಕಾರನೇ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಅಂದರೆ ನಮಗೆ ಸಪೋರ್ಟ್ ಮಾಡಬೇಕು ಮೇಡಮ್ ಅವರು. ನಿಮ್ಮ ಮಕ್ಕಳಿಗೆ ಎಷ್ಟೆಷ್ಟು ಫೀಸ್ ಕಟ್ತೀರಾ? ಯಾಕಂದರೆ ಒಂದೊಂದು ಸ್ಕೂಲ್ಗಳ ಫೀಸ್ ಒಂದೊಂದು ರೀತಿ ಇರುತ್ತೆ. ಸೊ ನಿಮ್ಮ ಮಕ್ಕಳಿಗೆ ಎಷ್ಟು ಕಟ್ತೀರಾ? ಇದನ್ನು ನೋಡೋಕೆ ಅಯ್ಯೋ ಇಷ್ಟು ಫೀಸ್ ಅಂತ ನಿಮಗೆ ಒಂದು ದಿವಸ ಆದರೂ ಅನಿಸಿದೆಯಾ? ತುಂಬ ಅನಿಸಿದೆ ಮೇಡಮ್, ತುಂಬ ಸಲ ಅನಿಸಿದೆ. ನಾನು ಹೇಳಿದ್ನಲ್ಲ, ನಮ್ಮ ಯಜಮಾನಿಗೆ ತುಂಬ ಸಲ ಅಂತ ಇದ್ದೀನಿ, ಇವ್ರಿಗೆ ನಾವು 1 ವರ್ಷಕ್ಕೆ ಕಟ್ಟ ಫೀಸು ನಾವು ಜೀವಮಾನ ಪರ್ಯಂತ ನಾವೇನು ಇದುವರೆಗೂ ಓದ್ಕೊಂಬಂದಿದ್ದೀವಿ, ಅದಕ್ಕೂ ಸಮ ಇಲ್ಲ ಅಂತ ತುಂಬ ಸಲ ಹೇಳಿದ್ದೀನಿ ನಾನು. ಬಟ್ ಆದರೆ ವಿಧಿ ಇಲ್ಲ ಮೇಡಮ್. ಯಾಕಂದರೆ ಇವಾಗ ಶಿಕ್ಷಣ ಅವ್ರಿಗೆ ಸರಿಯಾದ ಅದು ಒಂದು ಇನ್ಸ್ಟಿಟ್ಯೂಷನ್ ಕರೆಕ್ಟಾಗಿರೋ ಇಂಥ ಸಂಸ್ಥೆಯಿಂದ ಓದಿ ಬಂದಿರೋದ ಅಂದಾಗ ಬೇರೆ ಅವ್ರಿಗೆ ವ್ಯಾಲ್ಯೂಸ್ ಇರುತ್ತೆ. ಸೊ ಅದಕ್ಕೋಸ್ಕರನಾದ್ರೂ ನಾವು ಗಮನ ಹರಿಸಿ ಓದಿಸ್ಬೇಕಾಗತ್ತೆ. ಈಗಿನ ಶಿಕ್ಷಣ ಚೆನ್ನಾಗಿ ಸಿಗ್ತಾ ಇದೆಯಾ ಮಕ್ಕಳಿಗೆ, ಅಥವಾ ಕಮರ್ಷಿಯಲ್ ಆಗಿದೆ? ಇಲ್ಲ ಮೇಡಮ್, ಎರಡೂ ಇದೆ. ಒಂದು ಕಮರ್ಷಿಯಲೈಸೇಷನ್ ಖಂಡಿತ ಆಗಿದೆ, ಶಿಕ್ಷಣನೂ ಸಿಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇಲ್ಲ ಮೇಡಮ್, ದೈಹಿಕವಾದ ಆ್ಯಕ್ಟಿವಿಟಿ ಇಲ್ಲ. ಬರೀ ಮಾನಸಿಕವಾಗಿ ಅವ್ರು ಓದೋದಷ್ಟೇ ಇದೆ, ದೈಹಿಕವಾದ ಆ್ಯಕ್ಟಿವಿಟಿ ಇಲ್ಲ. ಖಂಡಿತ ಮೇಡಮ್. ನಾನು ಯೋಗ ಟೀಚರ್ ಹೇಳಬೇಕು ಅಂದರೆ ದೈಹಿಕವಾದ ಆ್ಯಕ್ಟಿವಿಟಿ ಖಂಡಿತ ಬೇಕು ಅವ್ರಿಗೆ. ಎಲ್ಲೋ ನೀವು ನೋಡಿ, ತುಂಬ ಶಾಲೆಗಳಲ್ಲಿ ಪ್ಲೇಗ್ರೌಂಡೇ ಇಲ್ಲ, ಅಲ್ಲಿ ಎಲ್ಲೂ ಗ್ರೌಂಡ್ ಇಲ್ಲ. ಅದು ಒಂಥರ ಈ ಹೈಫೈ ಹೋಟ್ಲು ಇರುತ್ತಲ್ವ, 5 ಸ್ಟಾರ್ ಹೋಟ್ಲು ಥರ ಇರುತ್ತೆ. ಅಲ್ಲಿ ಹೋಗಬೇಕು, ಮಕ್ಕಳು ಕೂತ್ಕೋಬೇಕು, ಓದಬೇಕು. ಅವ್ರಿಗೆ ಯಾವುದೇ ರೀತಿಯ ದೈಹಿಕವಾದ ಆ್ಯಕ್ಟಿವಿಟೀಸ್ ಇಲ್ಲ ಮೇಡಮ್. ಅಂದರೆ ಅಲ್ಲಿ ಜಾಗ ಇಲ್ಲ ಅಷ್ಟೇ. ನೀವು ನೋಡ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಎಕರೆಗಟ್ಟಲೆ ಜಾಗ ನೋಡ್ತೀವಿ. ಅಂದರೆ ಅಲ್ಲಿ ದೈಹಿಕವಾದ ಆರೋಗ್ಯಕ್ಕೆ ಎಷ್ಟು ಜಾಗ ಕೊಟ್ಟಿದ್ದಾರೆ ಅನ್ನೋದು ನಮಗೆಲ್ಲೋ ಒಂದು ಕಡೆ ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ಈಗಿನ ಪೇರೆಂಟ್ಸು ಸರ್ಕಾರಿ ಸ್ಕೂಲ್ಗಳಿಗೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದಾರಲ್ಲ. ಹೌದು ಮೇಡಮ್, ಅದು ನಿಜವಾಗ್ಲೂ ವಿಷಾದನೀಯ ಅನ್ಬೋದು. ನಮ್ಮೂರ ಕಡೆಗಳೆಲ್ಲ ಹೋದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸರ್ಕಾರಿ ಶಾಲೆ, ತುಂಬ ಖುಷಿ ಆಗುತ್ತೆ ಮೇಡಮ್. ಇವಾಗ ನೋಡಿದ್ರೆ ಅಲ್ಲಿ ಏನೋ ಒಂದು ಕಾರಣಗಳಿಂದ ಮುಚ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ತುಂಬ ಬೇಜಾರಾಗ್ತಾ ಇದೆ, ಅದು ವಿಷಾದನೀಯ.